ಅಪ್ಪ ಬೆಪ್ಪ ನೋಡಿ ಇಲ್ಲೇ ಅಪ್ಪ ಅನ್ನದ ಮುಂದೆ ಮಗ ಹಾಲು ಕುಡ್ಸೆ ಕರ್ಕೊಂಡು ಹೋಗಿ ಮನೆ ಹತ್ರ ನೆಗದು ಬಿದ್ದೋಗ ಹೆಗಣದ ಮರಿಗಳು ಇದ್ದಾಗಿದ್ದಾವೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾವೆ ಎಲ್ಲಿ ಹೋದ್ರು ಬಿಡಲ್ಲ ಹುಟ್ಟಬಾರ್ದು ಈ ಮನುಷ್ಯನಾಗ ಹುಟ್ಟಬಾರ್ದು ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ ಈ ಬ್ರಾಹ್ಮಣರನಾಗ ಹುಟ್ಟಬಾರ್ದು ನೆಗದು ಬಿದ್ದು ಹೋಗ ಬ್ರಾಹ್ಮಣರನಾಗ ಹುಟ್ಟಿದ್ರು ಚಿಂತೆ ಇಲ್ಲ ಬಡವನಾಗ ಹುಟ್ಟಬಾರ್ದು ರೀ ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ ಮದುವೆ ಆಗಬಾರ್ದು ನೆಗದು ಬಿದ್ದು ಹೋಗ ಮದುವೆ ಆದ್ರೂ ಚಿಂತೆ ಇಲ್ಲ ಮುಂಡೆ ಮಗ ನಾವು ಮಕ್ಕಳಾಗಬಾರ್ದು ರೀ ನೋಡ್ರಿ ಬಡ್ಕಂಡೆ ನಮ್ಮ ತಂದೆಯವ್ರಿಗೆ ಬೇಡ ವಂಶ ಮಕ್ಕಳು ಬಿಟ್ಟು ನಿನಗೆ ಹೊಡೆದ್ಬಿಡ್ತೀನಿ ಕರ್ಕೊಂಡು ಹೋಗಿ ಬಡ್ಕಂಡೆ ನಮ್ಮ ತಂದೆಯವ್ರಿಗೆ ವಂಶ ಬೆಳಿಬೇಕು ಮಾಡ್ಕೊಳ್ಳೋ ಅಂತ ಮುಂಡೆ ಮಗ ಒಂದು ಗಂಟೆ ಹಾಕ್ಬಿಟ್ಟ ವರ್ಷ ಆದ್ರೂ ಅವಳು ಹೊಟ್ಟೆ ಒಳಗಡೆ ಒಂದು ಯಜ್ಞದ ಮರಿಗತಿ ಇಲ್ಲ ರೀ ವಂಶ ಬೆಳೆ ರೀತಿ ಕಾಣಿಸ್ತಿಲ್ಲ ಮಗನೇ ಎರಡನೇ ಮದುವೆ ಮಾಡ್ಕೋ ಅಂತ ಎರಡನೇ ಮದುವೆನೂ ಮಾಡಿಬಿಟ್ಟ ವರ್ಷಕ್ಕೆ ಇವಳು ಗರ್ಭವತಿ ಮೊದಲು ಮಾಡ್ಕೊಂಬಂದಿದ್ನಲ್ಲ ಅವಳು ಗರ್ಭವತಿ ಇವಳು ಇರ್ತಾಳೆ ಅಂತ ಇವಳು ಇರ್ತಾಳೆ ಅಂತ ಇವಳು ಪೈಪೋಟಿ ಇಬ್ರಿಗೂ ನೆಗದು ಬಿದ್ದು ಹೋಗ ನೋಡ್ರಿ ಹೇಗೆ ನಿಂತಿದ್ದಾವೆ ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ ಒಂಟಿ ಬ್ರಾಹ್ಮಣರು ಹೋಗಬಾರ್ದು ಅಪಶಕುನ ಏನಾದರೂ ಬರ್ತಾರೇನೋ ಅಂತ ನೋಡ್ತಾ ಇದ್ದೀನಿ ಇಲ್ಲ ಬೆಳಗ್ಗೆಯಿಂದ ಎಡಗಣ್ಣು ಬೇರೆ ಬಡ್ಕೊಂತಿದೆ ನಾವು ಏನು ಮಾಡೋಣ ಅಲ್ಲ ಬರೋರ್ನ ಕರ್ಕೊಂಡು ಹೋಗೋಣ ಅಂದ್ರೆ ಬರಬೇಕಲ್ಲ ಮುಂಡೆವು ಇನ್ನು ಎಗದು ಬಿದ್ದು ಹೋಗ ಇಂದು ಬಂದು ದೆವ್ವ ನಿಂತಂಗೆ ನಿಂತ್ಕೊಂಡ್ಬಿಟ್ಟಿದೆ ಅಲ್ಲ ರೀ ಅಲ್ಲ ಹಿಂದೆ ಆಗಿ ಬಂದು ನಿಂತ್ಕೊಂಡಿದ್ದೀರಲ್ಲ ಯಾರಾದರೂ ಹೋಗೋರಿದ್ರೆ ಹೋಗ್ಬಿಡ್ತಾರೆ ಅದು ಸರಿ ನಿಮ್ಮ ಹೆಸರೇನು ಹೆಸರು ಶ್ರೀನಿವಾಸು ಓಹೋ ಇವು ಅಲ್ಲ ಸ್ವಲ್ಪ ಜೋರಾಗಿ ಹೇಳಿ ಶ್ರೀನಿವಾಸು ಶ್ರೀನಿವಾಸು ನಾಮ ಹಾಕಬೇಕಾಗಿತ್ತು ಅಡ್ಡ ನಾಮ ಏಕೆ ಹಾಕ್ತೆ ಶ್ರೀನಿವಾಸು ಇರ್ಲಿ ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ ಹೌದು ಒಂಟಿ ಬ್ರಾಹ್ಮಣರು ಹೋಗಬಾರ್ದು ಜೊತೆಲಿ ಯಾರೂ ಇರಲಿಲ್ಲ ಪಿಂಡ ನೆಗದ ಬಿದ್ದೋಗ ನೀವು ಸಿಕ್ಕಿದ್ರಿ ಹೋಗೋಣವೇ ಹೋಗೋಣ ನಡ್ರಿ ಮಾನಿತಿ ಮಂಗಳಾಂಗಿ ಶುಭ
ನನ್ನ ಪತಿಯಾದ ಶ್ರೀರಾಮಚಂದ್ರನಿಗೂ ಈ ಅಯೋಧ್ಯ ನಗರಕ್ಕೂ ಯಾವ ಕುಂದುಕೊರತೆಯೂ ಬಾರದ ಹಾಗೆ ನಮ್ಮೆಲ್ಲರನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು ತಾಯಿ. ಶತಮಾನಂದವತಿ ಶತಾಯುಷ ಪುರುಷಾಯಿ ದೇವೇಂದ್ರಿಯ ಪ್ರತಿಷ್ಠತಿ ದೀರ್ಘವಾಯು ದೀರ್ಘ ಸುಮಂಗಲೀ ಭವ. ಬರೋಣವೇ ತಾಯಿ? ನಡ್ರಿ ಹೋಗೋಣ. ಮುಂಡೆ ಅದು ಇಸ್ಕಡ್ದಂಗೆ ಹೋಗಿದೆ. ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿ ಹೇಳು. ಆದರೆ ಇಂತಹ ಸಂತೋಷದ ಸಮಯದಲ್ಲಿ ಈಗ ನನಗೊದಗಿರುವ ಅಮಂಗಳದ ವಾರ್ತೆಯನ್ನು ಆಕೆಗೆ ನಾನು ತಿಳಿಸುವುದಾದರೂ ಹೇಗೆ? ವಿಧಿಯಿಲ್ಲ, ತಿಳಿಸಲೇಬೇಕು. ಸೀತಾ ಸೀತಾ
ಜಾನಕಿ ಸಖ ಏನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿ. ಸಖ ಏನೋ ಸಂತೋಷವಾಗಿದೆ ಸ್ವಾಮಿ. ಸ್ವಾಮಿ ಸೀತಾ ಸೀತಾ ದೇವಾಸುರರ ಯುದ್ಧದಲ್ಲಿ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದನಂತೆ. ಆ ವರಗಳನ್ನು ಮಾತೆಯವರು ಈಗ ಕೇಳಿಕೊಂಡಿರುವರಂತೆ. ಏನೆಂಬುದಾಗಿ ಸ್ವಾಮಿ? ಜಾನಕಿ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಸ್ವಾಮಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ
ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ ವನವಾಸ ಮಾಡಬೇಕೆಂದಲೂ ಕೇಳಿಕೊಂಡಿರುವೆ ಸ್ವಾಮಿ. ಜಾನಕಿ. ಆದ್ದರಿಂದ ನಾನು ಈ ದಿವಸ ವನವಾಸಕ್ಕೆ ಹೊರಟಿರುವೆನು. ಜಾನಕಿ, ಸ್ವಾಮಿ. ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇರು. ಇಲ್ಲವಾದರೆ ನಿನ್ನ ತಂದೆ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಇರು. ನಾನು 14 ವರ್ಷಗಳ ವನವಾಸವನ್ನು ಬಹು ಜಾಗ್ರತೆಯಿಂದ ಮುಗಿಸಿಕೊಂಡು ಬರುವೆನು. ಪ್ರಾಣೇಶ್ವರ, ಜಾನಕಿ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ ಸ್ವಾಮಿ. ನಾನು ಮಾಡಿದ ಅಪರಾಧವಾದರೂ ಏನು, ಏನಾದರೂ ಆಗಿರಲಿ, ವನವಾಸಕ್ಕೆ ಹೊರಟಿರುವ ನಿಮ್ಮನ್ನು ಬಿಟ್ಟು ಈ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನಾನು ನಿಮ್ಮ ಸಂಗಡವೇ ಬರುವೆನು ಸ್ವಾಮಿ. ಬೇಡ ಜಾನಕಿ, ಬೇಡ. ವನವಾಸದ ಆಜ್ಞೆಯು ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನಾನು ನೋಡಲಾರೆ ಸೀತಾ. ಸಾಧ್ಯವಿಲ್ಲ ಸ್ವಾಮಿ. ಆದ್ದರಿಂದ ನಾನು ವನವಾಸವನ್ನು ಬಹು ಜಾಗ್ರತೆಯಾಗಿ ಮುಗಿಸಿಕೊಂಡು ಬರುವೆನು. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ನಾನಿರಲಾರೆನು. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲವನ್ನು ಕಳೆಯುವನು ಸ್ವಾಮಿ. ಒಂದು ವೇಳೆ ನೀವು ಕರೆದುಕೊಂಡು ಹೋಗದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಮಾಡು. ಜಾನಕಿ, ಆಗಲಿ, ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹಿಂದೆ ವನವಾಸಕ್ಕೆ ಹೊರಡೋಣ. ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೂ ಸಹ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಇದೇನಿದು ಅಣ್ಣ? ಈ ಅಯೋಧ್ಯ ಜನರೆಲ್ಲರೂ ನಿನ್ನ ಪಟ್ಟಾಭಿಷೇಕವೆಂದು ಬಹಳ ಹರ್ಷಚಿತ್ತದಿಂದಿರುವಾಗ ಪಟ್ಟಾಭಿಷಕ್ತನಾಗಬೇಕಾಗಿರುವ ನಿನ್ನ ಮುಖಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವಾದರೂ ಏನು ಅಣ್ಣ? ಅಣ್ಣ, ನಿನ್ನ ಮನವನ್ನು ವಹಿಸಿದ ಘಾತಕರ ಬೆಸರ ಬೇಡ. ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ದಂಡ ತಪಸರ ಭೂಷಿತನೇ ಆಗಲಿ, ಪ್ರಚಂಡ ಪ್ರಭಾವಿತನಾಗಲಿ, ಅವನ ರಂಡ ಮಂಡಗಳನ್ನು ಚೆಂಡಾಡಿ ರಂಡ ದೇವತೆಗಳಿಗೆ ರಕ್ತ ಗೋಕುಳೆಯನ್ನೇ ಏರಿಸುವೆನು. ಅಣ್ಣ, ಯಕ್ಷ, ಗಾನ ಗಂಧರ್ವ ಸಿದ್ಧಿ ಸಾಧ್ಯ ವಿದ್ಯಾಧರ ಕಿನ್ನರ ಕೆಂಪುರುಷರೇ ಅಡ್ಡ ಬಂದರು ಸರಿಯೇ, ಅವರನ್ನು ಎದೆಮಟ್ಟಿ ನಿಲ್ಲುವೆನು. ಆ ಬ್ರಹ್ಮಾದಿ ಬೃಂದಾಕಾರರೊಂದಾಗಿ ಬಂದಾಗ್ಯೂ ಅವರನ್ನು ಹಂದಗೆಳಿಸಿ ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ಮಾಡುವೆನು. ಹೇಳುವಣ್ಣ, ಪಟ್ಟಾಭಿಷಕ್ತನಾಗಬೇಕಾಗಿರುವ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗೇ ಬರಬೇಕೆ? ಹೇಳಿದ್ದರೆ ನಾನೇ ಸ್ವರ್ಣ ರಥವನ್ನೇ ತರುತ್ತಿದ್ದನಲ್ಲ ಅಣ್ಣ. ಲಕ್ಷ್ಮಣ, ಅಗ್ರಜ, ನಿನ್ನ ಪ್ರೀತಿ ವಾತ್ಸಲ್ಯಗಳಿಂದ ನನಗೆ ಸಂತೋಷವಾಗಿದ್ದರೂ ಸಹ, ಆದರೆ ನಾನು ಇಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ ಲಕ್ಷ್ಮಣ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದನಂತೆ. ಕೇಳಿದ್ದನು ಅಣ್ಣ. ಲಕ್ಷ್ಮಣ, ಅಗ್ರಜ, ಆ ವರಗಳನ್ನು ಕೈಕಾಮಾತೆಯವರು ಈ ಸಮಯದಲ್ಲಿ ಕೇಳಿಕೊಂಡಿರುವರು. ಏನೆಂಬುದಾಗಿ ಕೇಳಿಕೊಂಡಿದ್ದಾರೆ ಅಣ್ಣ? ಲಕ್ಷ್ಮಣ, ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗಾಗಬೇಕೆಂತಲೂ. ಅಣ್ಣ. ಲಕ್ಷ್ಮಣ, ಅಗ್ರಜ, ಇನ್ನು 2ನೇ ವರಕ್ಕೆ 2ನೇ ವರಕ್ಕೆ ನಾನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನುವೃತ್ತಿಯಿಂದ ಪುರಪ್ರವೇಶವಿಲ್ಲದೆ ವನವಾಸ ಮಾಡಬೇಕೆಂದಲೂ ಕೇಳಿಕೊಂಡಿದ್ದೆ. ಬರದ
ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವೇಷಭರಿತ ಕಾಳ ಸರ್ಪಿಣಿ ಆ ಕೈಗೆ ಎಂಬ ಮೋಹವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ನೀಡಿರುವ ವೃದ್ಧ ತಂದೆಯ ಮಾತನ್ನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೊದಗಿ ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯಕ್ಕೆ ಹೋಗುವುದೇ? ಅಣ್ಣ, ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವಂತ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮವಣ್ಣ? ಧರ್ಮ ಮಾರ್ಗವನ್ನು ಮೀರಿ ಒಡೆದಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತವೆ. ಹೀಗಿರುವಲ್ಲಿ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನ್ನನ್ನು ಅಡವಿಗಟ್ಟುತ್ತಿರುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ ಅಣ್ಣ? ಅಣ್ಣ, ಆಜ್ಞಾಭಂಗಂ ನರೇಂದ್ರನಾಂ ದಂಡಂ ಎಂಬ ಆರ್ಯೋಕ್ತಿಯಂತೆ ನೀನು ತಂದೆಯ ಮಾತನ್ನು ತಿರಸ್ಕರಿಸಲೇಬೇಕು. ನನಗಾಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನೂ ಆದ ನಿನ್ನ ಮೇಲಿನ ದ್ವೇಷ ಅಸೂಯೆಗಳಿಂದಲೂ ತನ್ನ ಮಗ ಭರತನ ಮೇಲಿನ ಮೋಹದಿಂದಲೂ ಕ್ಷತ್ರಿಯ ಕುಲಕ್ಕೂ ತನ್ನ ರಾಜ್ಯ ಪದವಿಗೂ ಕಳಂಕ ಸ್ವರೂಪಳಾಗಿರುವ ಕುಲಹೀನ ಕೈಕೆ ನಾಲಿಗೆಯನ್ನು ಸೇರಿಬಿಡುವನು. ಮನವಿಲ್ಲದ ಈನ ಕೈಕೆಯ ಅಣ್ಣ, ಮನವಿಲ್ಲದ ಈನ ಕೈಕೆಯ ಅಣ್ಣ, ಮನವಿಲ್ಲದ ಈನ ಕೈಕೆಯ, ಮನವಿಲ್ಲದ ಈನ ಕೈಕೆಯ ಜನತನವನು ಏನ ಬೇಡೆ ಅಣ್ಣ ನೀನು ನಿನ್ನ ಮಾತನು, ಏನ ಬೇಡೆ ಅಣ್ಣ ನೀನು ನಿನ್ನ ಮಾತನು. ಸುಂದರಿ ಆ ಕೈಗೆ ಎಂದು ತಾನು ತಿಳಿಯುತ್ತ ಸುಂದರಿ ಆ ಕೈಗೆ ಎಂದು ತಾನು ತಿಳಿಯುತ್ತ ತನ್ನ ಬೇಡನಿಂದ ವಚನ, ತನ್ನ ಬೇಡನಿಂದ ವಚನವ, ತನ್ನ ಬೇಡನಿಂದ ವಚನವ, ತನ್ನ ಬೇಡನಿಂದ ವಚನವ ಅಂದವಾಗುವೆ. ಏನ ಬೇಡೆ ಅಣ್ಣ ನೀನು ಇನ್ನ ಮಾತನು, ಇನ್ನ ಮಾತನು, ಇನ್ನ ಮಾತನು. ಶಾಂತನಾಗು ಸಹೋದರ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ ಲಕ್ಷ್ಮಣ. ಅಗ್ರಜ, ಆದ್ದರಿಂದ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿರುವೆನು. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಕೀರ್ತಿಶಾಲಿಯಾಗು. ಅಣ್ಣ, ನೀನಿಲ್ಲದ ಈ ಅರಮನೆಯಲ್ಲಿ ನಾನು ಅರಕ್ಷಣವೂ ಸಹ ಜೀವಿಸಲಾರೆ ಅಗ್ರಜ. ಲಕ್ಷ್ಮಣ, ಅಗ್ರಜ, ಏನು ಹೇಳುತ್ತಿರುವೆ? ನೀನು ನನ್ನ ಸಂಗಡ ವನವಾಸಕ್ಕೆ ಬಂದರೆ ವೃದ್ಧರಾದ ಮಾತಾಪಿತೃಗಳನ್ನು ನೋಡಿಕೊಳ್ಳುವವರ್ಯಾರು? ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಸರಿಯೇ ಅಣ್ಣ, ಸಹೋದರ, ಸರಿಯೇ ನಾಡತ್ವರೆಯುವುದು ದೊರೆಯೇ ಅಣ್ಣ. ಹಗಲಿರುಳು ಪರಿತಪಿಪ ಅಣ್ಣ, ಹಗಲಿರುಳು ಪರಿತಪಿಪ
ಸಹೋದರ ರವಿ ಇಲ್ಲದ ಗಗನ ಕಂಡ ಲಕ್ಷ್ಮಣ ನಗುವಿಲ್ಲದ ವದನ ಕಣ್ಣ ರವಿ ಇಲ್ಲದ ಗಗನ ನಗುವಿಲ್ಲದ ವದನ ವರಿಲ್ಲದ ಸದನ ನಿಂತಾಯ್ತೆ ಅಯೋಧ್ಯಾಪುರದ ಕಥನ ರಾಮ ರಾಮ ಅಣ್ಣ 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 ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಮಾತಾ ಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಮೇಲಾಗಿ ಆ ಕೈಕಾ ಮಾತೆ ಇಲ್ಲಿರುವಾಗ ನಾನಿಲ್ಲಿದ್ದು ಪ್ರಯೋಜನವಾದರೂ ಏನು ಅಣ್ಣ? ಧರ್ಮನಿಷ್ಠನು, ಕುಲಜ್ಯೇಷ್ಠನು, ಕೀರ್ತಿ ಪರಾಕ್ರಮಶಾಲಿಯು, ದೈವಾಂಶ ಸಂಭೂತನೂ ಆದ ನಿನ್ನನ್ನೇ ಅಡವಿ ಪಾಲು ಮಾಡಿದ ಆಕೆ ನನ್ನನ್ನು ಬಿಡುವಳೆ, ನನ್ನನ್ನು ಬಿಡುವಳೆ ಅಗ್ರಜ. ನನ್ನನ್ನೂ ನಿನ್ನ ಸಂಗಡ ಕರೆದುಕೊಂಡು ಹೋಗು. ಒಂದು ವೇಳೆ ನೀನು ನನ್ನನ್ನು ಕರೆದುಕೊಂಡು ಹೋಗದೆ ಇದ್ದ ಪಕ್ಷದಲ್ಲಿ ಇದೋ ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ ನಿನ್ನ ಪಾದರಾಣೆ. ಎಂತಹ ಉಭಯ ಸಂಕಟ! ಜಾನಕಿಯು ನನ್ನನ್ನು ಬೆಂಬಿಡದೆ ವನವಾಸಕ್ಕೆ ಹೊರಟಿರುವಳು. ಸಹೋದರ ಲಕ್ಷ್ಮಣನು ಸಹ ನನ್ನ ಸಂಗಡ ವನವಾಸಕ್ಕೆ ಹೊರಟಿರುವನು. ಏನು ಮಾಡಲಿ? ಸತಿ ಸಹೋದರನೊಳಗೊಂಡು ರಾಮನು ವನವಾಸಕ್ಕೆ ಹೋದನೆಂಬ ಅಪಕೀರ್ತಿಯು ಆಚಂದ್ರಾರ್ಹವಾಗಿ ಉಳಿಯುವುದಲ್ಲ. ವನವಾಸಕ್ಕೆ ಹೋಗದೆ ಇದ್ದ ಪಕ್ಷದಲ್ಲಿ ತಂದೆಯವರಿಗೆ ಕೊಟ್ಟ ವಚನವು ಸುಳ್ಳಾಗುವುದು. ಇರಲಿ, ವಿಧಿ ಇಚ್ಛೆ ಇದ್ದಂತಾಗಲಿ. ಸಹೋದರ ಲಕ್ಷ್ಮಣ, ಅಣ್ಣ ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹಿಂದೆ ವನವಾಸಕ್ಕೆ ಹೊರಡೋಣ. ಮಹದಾಜ್ಞೆ. ಬನ್ನಿ ಅಣ್ಣ. ಕೈಕಾ, ಯಾವ ಸ್ವಾರ್ಥಕ್ಕಾಗಿ ಹಿಡಿದ ಹಠವನ್ನು ಸಾಧಿಸುತ್ತಿರುವೆ? ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುವೆ. ಆದರೆ ನನ್ನ ಮುದ್ದು ರಾಮನ ವನವಾಸಕ್ಕೆ ಹೋಗಬೇಡವೆಂದು ನಗುಮುಖದಿಂದ ಒಂದು ಸಾರಿ ಹೇಳಿಬಿಡು ಕೈಕಾ. ಅಬ್ಬಬ್ಬಾ, ಈ ನಿಮ್ಮ ರೋದನೆಯನ್ನು ನಾನು ಸಹ ನೋಡಲಾರೆ. ಈಗಲೂ ಕಾಲ ಮಿಂಚಿಲ್ಲ. ಹಾಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ವಚನ ಭ್ರಷ್ಟರಾಗಿದ್ದೀರಿ ಎಂದು ನಾನೇ ಸುಮ್ಮನಾಗಿ ಬಿಡುತ್ತೇನೆ. ಅಯ್ಯೋ, ಈ ವೇದನವನ್ನು ಹೇಗೆ ಸಹಿಸಲಿ ರಾಮಚಂದ್ರ, ಹೇಗೆ ಸಹಿಸಲಿ? ರಾಮಚಂದ್ರ, ರಾಮಚಂದ್ರ, ರಾಮ. ಜನಕ, ಇದೇನಿದು? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ನೀವು ಈ ಅಲ್ಪವಾದ ವಿಚಾರಕ್ಕೆ ಇಷ್ಟೊಂದು ವ್ಯಥೆಪಡಬೇಕು? ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ ಜನಕ. ಏನು ರಾಮಚಂದ್ರ,
ರಾಮ, ನಿನಗೆ ವನವಾಸದ ಅನುಜ್ಞೆ ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆ ರಾಮಚಂದ್ರ. ಜನಕ, ರಾಮ, ನಿನ್ನನ್ನು ಆಗಲಿ ಒಂದು ಕ್ಷಣವೂ ಭೂಮಿಯಲ್ಲಿ ಬದುಕಲಾರೆ ರಾಮಚಂದ್ರ, ಬದುಕಲಾರೆ. ಜನಕ, ರಾಮಚಂದ್ರ, ನಾನು ಇನ್ನು ಮುಂದೆ ಯಾರನ್ನು ರಾಮ ರಾಮ ಎಂದು ಕರೆಯಲಿ ನನ್ನಪ್ಪ ರಾಮಚಂದ್ರ. ಜನಕ, ಬೇಡ ಕೈಕಾ, ಬೇಡ. ನೋಡು, ನನ್ನ ಮುದ್ದು ರಾಮನ ಮುಖವನ್ನು ಒಂದು ಸಾರಿ ನೋಡು. ವನವಾಸಕ್ಕೆ ಹೋಗಬೇಡವೆಂದು ಒಂದು ಸಾರಿ ಹೇಳಿಬಿಡು ಕೈಕಾ, ಹೇಳಿಬಿಡು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಏನಿದು? ರಾಮಚಂದ್ರ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಇಷ್ಟೊಂದು ಹಂಗಲಾಚಿ ಬೇಡುವುದೇ? ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, ನೀವಿನ್ನು ಚಿಂತಿಸಬೇಡಿ. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇವೆ. ಜನಕ, ನಮಗಿನ್ನು ಆಜ್ಞೆಯನ್ನು ಕೊಡಿ. ಬೇಡ ರಾಮಚಂದ್ರ, ಬೇಡ. ಮಾವನ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವಾದಿಸಿ ಕಳುಹಿಸಿಕೊಡಿ. ಸೀತಾ, ಸೀತಾ, ಲಕ್ಷ್ಮಿ, ನೀನು ಕೂಡ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿರುವೆಯಾ? ಹೋಗಲಿ ಬಿಡಿ. ಹೇ ಮಾರಿ, ಏನು ಒಂದೇ ಗೃಹದಲ್ಲಿ ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಏನು ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನೇ ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿರುವಳು. ಇನ್ನೋರ್ವಳು ಪತಿಯ ಪ್ರಾಣಾಹುತಿಗೆ ಕಾರಣಗಳಾಗಿರುವಳು. ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಜನಕ, ಒಂದು ಪಾಪದ ನಿಧಿ, ಇನ್ನೊಂದು ಪುಣ್ಯದ ಜಲದಿ. ಜನಕ, ಲಕ್ಷ್ಮಣ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನಗೂ ಸಹ ಆಶೀರ್ವದಿಸಿ ಜನಕ. ಏನು ಕಂದ, ನೀನು ಕೂಡ ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆಯಾ? ಸಿದ್ಧನಾಗಿರುವೆಯಾ ಮಾರಿ? ಲಕ್ಷ್ಮಣ, ಜನಕ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಲಕ್ಷ್ಮಣ? ಮಹದಾಗ್ನಿ ಜನಕ. ನೋಡು ಲಕ್ಷ್ಮಣ, ನೋಡು, ನನ್ನ ಮುದ್ದು ರಾಮನನ್ನು ನೋಡು. ಈತನನ್ನು ತಂದೆಯಂತಲೂ ಸೀತಾ ಮಾತೆಯನ್ನು ತಾಯಿಯಂತಲೂ ಅವರ ಸೇವೆಗಳನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಮಹದಾಗ್ನಿ ಜನಕ. ಸುಮಂತ್ರ, ನನ್ನ ಕಂದಮ್ಮಗಳು ಚಿಕ್ಕಂದಿನಿಂದಲೂ ಇಲ್ಲಿಯ ತನಕ ಪಟ್ಟೆ ಪೀತಾಂಬರಗಳನ್ನುಟ್ಟು ಮೃಷ್ಟಾನ್ನಗಳನ್ನು ತಿಂದು ಸುಖವಾಗಿ ಇದ್ದಂಥ ನನ್ನ ಕಂದಮ್ಮಗಳು 14 ವರ್ಷ ಗೆಡ್ಡೆ ಗೆಣಗಸುಗಳನ್ನು ತಿಂದು ಕಲ್ಲು ಮುಳುಗಳನ್ನು ತುಳಿಯುವುದನ್ನು ನೋಡಲಾರೆ ಸುಮಂತ್ರ, ನೋಡಲಾರೆ. ಅದಕ್ಕೋಸ್ಕರ ನನ್ನ ಕಂದಮ್ಮಗಳ ಹಿಂದೆ ಈ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತೆ ಅದನ್ನು ಕೇಳಿಕೊಂಡು ಹೋಗು ಸುಮಂತ್ರ, ಕೇಳಿಕೊಂಡು ಹೋಗು. ಏನು ಹೇಳಿದ್ರಿ? ಈ ಅಯೋಧ್ಯೆ ಸಂಪತ್ತೆಲ್ಲವೂ ಈತನಿಂದ ಹೋದರೆ ಕೆರೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನ ಆಳ್ವಿಕೆ ಮಾಡಬೇಕು. ಕೂಡದು. ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೆ ಈ ರತ್ನಾಭರಣಗಳ ಅವಶ್ಯಕತೆಯಾದರೂ ಏಕೆ? ಅದನ್ನು ಕಳಚಿಡು. ನಾನು ನಿನಗೆ ನಾರುಮುಡಿಯನ್ನು ಕೊಡಬೇಕು. ಏನು, ನನ್ನ ಕಂದಮ್ಮಗಳು ನಾರುಮುಡಿಯನ್ನು ಹುಡಬೇಕೆ? ಬೇಡ ಕೈಕಾ, ಬೇಡ. ವನವಾಸಕ್ಕೆ ಹೊರಟಿರುವ ನಮಗೆ ವಸ್ತ್ರಾಭರಣಗಳೇಕೆ?
ಮಾತೆಯವರು ಕೊಡುವ ನಾರುಮುಡಿಯೇ ನಮಗೆ ರಕ್ಷಾ ಕವಚವೆಂದು ಭಾವಿಸುತ್ತೇವೆ. ಕೊಡುತ್ತಾಯಿ ರಕ್ಷಾ ಬೇಡ ಕವಚವನ್ನು. ಮಾರಿ, ಕೊಡಬೇಡ. ನೀವು ಸುಮ್ಮನಾಗಿ. ಸೀತಾ, ಇದು ನೀನು ಧರಿಸಿ. ಲಕ್ಷ್ಮಣ, ನಿಮ್ಮ ಅಣ್ಣನ ಸಂಗಡ ನೀನು ಹಿಂಬಾಲಿಸಿಕೊಂಡು ಹೊರಟಿರುವೆಲ್ಲವೇ, ತೆಗೆದುಕೋ. ಹೇ ಮಾರಿ, ನನ್ನ ಸೂರ್ಯ ವಂಶದ ಕೀರ್ತಿಯನ್ನು ಉಳಿಸಿಕೊಡು, ಕೈಕಾ ಉಳಿಸಿಕೊಡು. ರಾಮ, ಜನಕ, ನಿನ್ನನ್ನು ತೊರೆದು ನಾನು ಹೇಗೆ ಜೀವಿಸಲಿ? ರಾಮಚಂದ್ರ, ಹೇಗೆ ಜೀವಿಸಲಿ? ಲಕ್ಷ್ಮಣ, ರಾಮಚಂದ್ರ, ಲಕ್ಷ್ಮಣ, ಅಮ್ಮಮ್ಮ ತೊರೆಯಲೇ ಸುಂದರ ಅಲ್ಲಿದುನ ಅಮ್ಮಮ್ಮ ತೊರೆಯಲೇ ಸುಂದರ
ರಾಮಚಂದ್ರ ರಾಮ ಏತಕ್ಕಾಗಿ ಈ ರೀತಿ ರೋಧಿಸುತ್ತಿರುವಿರಿ? ಏಕೆ ಹಿಡಿದಾಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಿವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟು ಹಡೆದ ತಾಯಿಗಿಂತಲೂ ಅವನನ್ನು ಹೆಚ್ಚಾಗಿ ಪ್ರೀತಿ ಸಲಹಿದ ನೀನು ನಿಷ್ಕರುಣೆಯಿಂದ ಹಡವಿಗಟ್ಟುತ್ತಿರುವೆ. ಹೇ ಮಾರಿ, ಇಷ್ಟು ಕೇಳಿಕೊಂಡರು ನಿನ್ನ ಹೃದಯ ಕರಗಲಿಲ್ಲವೇ? ಮಗನೆಂಬ ಮಮಕಾರವು ನಿನ್ನ ಮನಸ್ಸಿನಿಂದ ದೂರವಾಯಿತೆ. ನಾರಿಯಾದವಳಿಗೆ ಈ ಹಠಮಾರಿತನ ಒಳಿತಲ್ಲ, ಕೈಕಾ ಹೊಳಿತಲ್ಲ. ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಈ ಲೋಕವೇ ನಗುವುದು. ನಗುವುದು ಈ ಜಗವು ನಿನ್ನ ನೋಡಿ, ನಗುವುದು ಈ ಜಗವು ಕೇಳಿ ಪಡೆದ ಸುಕುಮಾರ ರಾಮನ. ರಾಮಚಂದ್ರ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲು, ಕಾಡಿಗೆ ಕಳುಹಿ ಜೀವಿಸಲು. ನೋಡಿ ನಗುವುದು ಈ ಜಗವು ನಿನ್ನ ರಾಮಚಂದ್ರ. ಏತಕ್ಕಾಗಿ ನಿಮ್ಮ ರೋದನೆ? ತಂದೆ ಮಹಾರಾಜ, ತಾಯಿ ಮಹಾರಾಜ. ರಾಮಚಂದ್ರ ತಂದೆ ಮಹಾರಾಜ, ತಾಯಿ ಮಹಾರಾಜ. ಆದರೆ ಪರದೇಶಿನೇನೋ ರಾಮ, ರಾಮ, ರಾಮ. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿನೇನೋ ಕ್ಷೀರ ಮಿಡಿದ ಎಪ್ಪಾಗದೆ ಹೋದಂತೆ. ಕ್ಷೀರ ಮಿಡಿದವು ಎಪ್ಪಾಗದೆ ಹೋದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವನ್ನಿಸಿದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವ ಏತಕ್ಕಾಗಿ ಈ ರೀತಿ ಗೋಳಾಡುತ್ತಿರುವಿರಿ? ನೋಡಿ ನಗುವುದು ಈ ಜಗವು ನಿನ್ನ ನೋಡಿ. ಇಲ್ಲ ಇಲ್ಲ
ನಿನ್ನನ್ನಲ್ಲ ಕೈಕಾ, ನಿನ್ನನ್ನಲ್ಲ. ಮತ್ತಿನ್ಯಾರನ್ನ? ಈ ಪಾಪಿ ದಶರಥ, ಈ ಪಾಪಿ ದಶರಥ ನನ್ನ ನೋಡಿ ನಗುವುದು. ಈ ಜಗವು, ಈ ಜಗವು, ಈ ಜಗವು. ಬೇಡ ಕೈಕಾ, ಬೇಡ. ಯಾವ ಸ್ವಾರ್ಥಕ್ಕಾಗಿ ಹಿಡಿದಾಟವನ್ನು ಸಾಧಿಸುತ್ತಿರುವೆ? ಸೂರ್ಯ ಚಂದ್ರರಿರುವ ತನಕ, ಈ ಸೂರ್ಯ ಚಂದ್ರರಿರುವ ತನಕ ಈ ಕಳಂಕ ನಿನ್ನನ್ನು ಬಿಟ್ಟಿದ್ದಲ್ಲ ಕೈಕಾ, ನಿನ್ನನ್ನು ಬಿಟ್ಟಿದ್ದಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಸೋತು ನುಡಿಯುತ್ತಿದ್ದೇನೆ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುವೆ. ಆದರೆ ನನ್ನ ಮುದ್ದು ರಾಮನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಏಕೆಂದರೆ ಪಟ್ಟೆ ಪೀತಾಂಬರಗಳನ್ನುಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿರುವ ನನ್ನ ಮುದ್ದು ರಾಮನನ್ನು ನೋಡಲಾರೆ ಕೈಕಾ, ನೋಡಲಾರೆ. ರಾಜೇಂದ್ರ, ನಿಮ್ಮನ್ನು ನೋಡಿ ನಗಬೇಕೋ ಅಳಬೇಕೋ ಒಂದೂ ತಿಳಿಯದುಂಟಾಗಿತ್ತು. ಅಂದು ಆ ದೇವಾಸುರದಲ್ಲಿ ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ನನ್ನನ್ನು ನಿಮ್ಮ ಸಾರಥಿಯನ್ನಾಗಿ ಏತಕ್ಕಾಗಿ ಕರೆದುಕೊಂಡು ಹೋದಿರಿ? ಏಕೆ ನಿಮ್ಮಲ್ಲಿ ವೀರರು ಶೂರರು ಯಾರು ಇಲ್ಲವೆಂದವೋ, ಅಥವಾ ನನ್ನನ್ನು ಅರಕ್ಷಣವೂ ಬಿಟ್ಟಿರಲಾರದ ಮೋಹವು? ಛೀ! ಅಂದು ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ಹೊರಗಳನ್ನು ಕೊಟ್ಟಿರಿ. ಆದರೆ ಆ ಹೊರಗಳನ್ನು ಇಂದು ನಡೆಸಿಕೊಡಲು ಈ ರೀತಿ ವ್ಯಥೆ ಪಡುತ್ತೀರಾ ಎಂದು ನಾನು ಅಂದುಕೊಡಲಿಲ್ಲ. ಈ ನಿಮ್ಮ ಮಾತುಗಳು ನಿಮಗೆ ಉಚಿತವೆಂದು ತೋರುತ್ತಿರುವುದೇ? ಕೈಕಾ, ನಿನ್ನಿಷ್ಟದಂತೆ ಮಾತನ್ನು ನಡೆಸಿಕೊಡುವೆ. ನಿನ್ನ ಮಗನಿಗೆ ಪಟ್ಟವನ್ನು ಕಟ್ಟುವೆ. ಆದರೆ ನನ್ನ ಮುದ್ದು ರಾಮನ ವನವಾಸವನ್ನು ಮಾತ್ರ ತಪ್ಪಿಸು ಕೈಕಾ, ತಪ್ಪಿಸು. ಸಾಧ್ಯವೇ ಇಲ್ಲ. ಬೇಡ ಕೈಕಾ, ಬೇಡ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಕೇಳಿ ಪಡೆದ ಸುಕುಮಾರ
ರಾಮಚಂದ್ರ ತಂದೆ ಮಹಾರಾಜ ತಾಯಿ ಮಗ ಆದರೇನು ಪರದೇಶಿ ನೀನು. ಪೋಕ್ಷಿರ ಮಿಡಿದವು ಎಪ್ಪಾಗದೆ ಹೋದಂತೆ. ಪೋಕ್ಷಿರ ಮಿಡಿದವು ಎಪ್ಪಾಗದೆ ಹೋದಂತೆ. ಕೈಗೆಯ ಪ್ರೀತಿ ನಿನಗೆ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ವಿಷವ ಉಳಿಸಿದಂತೆ. ಕೈಗೆಯ ಪ್ರೀತಿ ನಿನಗೆ ಆಹಾಹಾ. ವಿಷವ ಉಳಿಸಿದಂತೆ. ನೋಡಿ ನಗುವುದು ಈ ಜಗವು ನಿನ್ನ ತಂದೆ ಮಹಾರಾಜ ತಾಯಿ ಜನಕ, ರಾಮಚಂದ್ರ. ವನವಾಸಕ್ಕೆ ಹೊರಟಿರುವ ನಮಗೆ ಆಜ್ಞೆಯನ್ನು ಕೊಡಿ. ಏನು ರಾಮಚಂದ್ರ, ವನವಾಸಕ್ಕೆ ಹೊರಡಲು ಕೊನೆಗೂ ಸಿದ್ಧನಾಗಿಯ ರಾಮಚಂದ್ರ. ರಾಮ ನನ್ನನ್ನು ಕ್ಷಮಿಸಿ ಬಿಡು ರಾಮ. ರಾಮಚಂದ್ರ. ಜನಕ, ಲಕ್ಷ್ಮಣ. ನೀವೇಕೆ ಚಿಂತಿಸುವಿರಿ? ರಾಮ. ಜನಕ, ಲಕ್ಷ್ಮಣ. ಪಿತಾ ದಯಾ ರಾಮಚಂದ್ರ. ಲಕ್ಷ್ಮಣ. ಸುಂದರ ರಾಮ. ಚರಣವ ತಂದೆಯೇ
ಮಾತಿಗೆ ಮರುಳಾಗಿ ರಾಮಚಂದ್ರ ಮಗದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆ ನೋಡುವೆ ರಾಮ ಕಂದ ನಿನ್ನಂದವ ಮತ್ತೆಂದು ನೋಡುವೆ ತೋರೆದರೆ ಅಬ್ಬಬ್ಬಾ, ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ. ತಂದೆಯ ಮರೆತನೆ ಅಯೋಧ್ಯೆಯ ತೋರೆದನೆ ಸಾಕು ಮಾಡಿ ನಿಮ್ಮ ಗೋಳಾಟ. ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಬಲಿದಾಯಿತೆ ಅರಮನೆ ರಾಮ ರಾಮಚಂದ್ರ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮಚಂದ್ರ ಏ ರಾಘವ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ತೋರೆದನೆ ಅಬ್ಬಬ್ಬಾ, ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ಕೇಳಲಾರೆ ನಿಮ್ಮ ಗೋಳಾಟ. ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಬಲಿದಾಯಿತೆ ಅರಮನೆ ಬಲಿದಾಯಿತೆ ಅರಮನೆ ಬಲಿದಾಯಿತೆ ಎನ್ನೆನ್ ಅರಮನೆ ರಾಮನು ನನ್ನ ಮುದ್ದು ರಾಮನು ಕೊನೆಗೂ ನನ್ನನ್ನು ತೊರೆದು ಹೋದನೆ. ರಾಮ ರಾಮಚಂದ್ರ, ಏ ರಾಘವ,
ಏಕೆ ಏಕೆ ಸುಮ್ಮನೆ ನಿಂತಿರುವೆ? ಹಾಕು, ಕೇಕೆ ಹಾಕು, ಸಂತಸದ ಕೇಕೆ ಹಾಕು. ಹಾಕು, ಕೇಕೆ ಹಾಕು. ನೋಡಲ್ಲಿ ನೋಡಲ್ಲಿ, ಶಿವನು ಶಿಶುವಾಗಿ ಹಾಡುತ್ತಿಹನು. ಆರ್ಯವರ್ತದ ಗರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ ಮಹಾಪಾರ್ವತಿಯ ಶಾಪದಿಂದ ಮಹಾವಿಷ್ಣು ಶಿಲೆಯಾಗಿ ಬಿದ್ದಿಹನು. ಶಿಲೆಯಾಗಿ ಬಿದ್ದು ಆರ್ಯವರ್ತದ ಗರತಿ ಗಮನದಲ್ಲಿ ಇಂಥ ಶಿವ ಪೃಥ್ವಿ ಮೇಲೆ ನೀನಿನ್ನು ಚೊಮ್ಮುತ್ತಿರ ಕತ್ತಲೆಯ ಮಸಿಯಲ್ಲ. ಋತ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನನ್ನ ಪ್ರಾರಬ್ಧದ ಕರ್ಮ. ಹೌದು ಹೌದು, ಈಗ ಜ್ಞಾಪಕಕ್ಕೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದಲ್ಲಿ ತೊಡಗಿದ್ದಾಗ ಒಬ್ಬ ಶ್ರವಣ ಕುಮಾರರನ್ನು ಕೊಂದು ಅದರಿಂದ ಪಡೆದ ಪ್ರಾರಬ್ಧದ ಕರ್ಮ. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಮಹರ್ಷಿಗಳು ಶಾಪವಿತ್ತರು. ಅದು ಇಂದು ನಿಜವಾಗಿದೆ. ಹೌದು, ಇಂದು ನಿಜವಾಗಿದೆ. ನನಗೆ ದಾಹವಾಗಿದೆ. ನೋಡಲ್ಲಿ ನನ್ನ ರಾಮಕೃಷ್ಣನು ನಮ್ಮ ರಾಮನ ಸಿಂಹಾಸನ ಮೇಲೆ ರಾಜ್ಯಭಾರ ಮಾಡುತ್ತಿದ್ದರು. ಅದರ ಪಕ್ಕದಲ್ಲಿ ಸೀತಾ, ಅದರ ಪಕ್ಕದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಇರುವರು. ನೀರು ನೀರು ನೀರು. ಅಬ್ಬಬ್ಬಾ, ಮುಗಿದ್ಯಾ ನಿಮ್ಮ ರಾಮನ ಜಪ? ಹೇಳಿ ಪ್ರಾಣೇಶ್ವರ, ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ವನವಾಸಕ್ಕೆ ಹೊರಟಿ ಹೋಗಿದ್ದಾಯ್ತು. ಭರತನನ್ನು ಕರೆಸಿಕೊಂಡು ಸಕಲ ಸಿದ್ಧತೆಗಳನ್ನು ಮಾಡಿಸಿಕೊಳ್ಳೋಣ. ಪ್ರಾಣೇಶ್ವರ ಪ್ರಾಣೇಶ್ವರ ಪ್ರಾಣೇಶ್ವರ! ಅಯ್ಯೋ ಸ್ವಾಮಿ! ತೋರುವುದು
ಶತ್ರುಘ್ನ, ಅಗ್ರಜ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ನಾವು ಜಾಗೃತಿಯಾಗಿ ಬರಬೇಕೆಂತಲೂ ಪೂಜ್ಯ ಜನಕನು ದೂತರನ್ನು ಕಳುಹಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಮಾಚಾರ. ಸಂತೋಷವಾಗಿರಬೇಕಾಗಿರುವ ನನ್ನ ಮನಸ್ಸಿನಲ್ಲಿ ಏನೋ ವಿಧವಾದ ಸಂಕಟ, ವೇದನೆ, ಇವುಗಳನ್ನು ನಾನು ನಿಮಗೆ ಹೇಗೆ ತಿಳಿಸಲಿ ಶತ್ರುಘ್ನ? ಅದೆಂತಹ ವೇದನೆ ನನಗೆ ತಿಳಿಸಬಾರದೆ ಅಗ್ರಜ. ಶತ್ರುಘ್ನ, ನಿನ್ನೆ ರಾತ್ರಿಯೂ ನನಗೊಂದು ದುಸ್ವಪ್ನವಾಯಿತು. ಆ ಸ್ವಪ್ನದಲ್ಲಿ ನಾನು ವಿಹಾರಾರ್ಥವಾಗಿ ಕಾಡಿನಲ್ಲಿ ಹೋಗುತ್ತಿದ್ದಾಗ ಶತ್ರುಘ್ನ, ಅಗ್ರಜ, ನನ್ನ ಪೂಜ್ಯ ಜನಕನು ವಸ್ತ್ರಹೀನನಾಗಿ ನನ್ನನ್ನು ಕಾಪಾಡು ಎಂದು ಆರ್ತಧ್ವನಿಯಿಂದ ಸೇರಿಕೊಳ್ಳುತ್ತಿದ್ದನು. ನಾನು ಪೂಜ್ಯ ಜನಕನನ್ನು ಕಾಪಾಡಬೇಕೆಂದು ಓಡಿದೆನು, ಬಹುದೂರದವರೆಗೆ ಓಡಿದೆನು. ಆದರೂ ನಮ್ಮ ಪೂಜ್ಯ ಜನಕನು ವಿಧಿಯ ಪಾಶದಿಂದ ತಪ್ಪಿಸಿಕೊಳ್ಳಲಾಗದೆ ಅದೃಶ್ಯನಾದನು. ಶತ್ರುಘ್ನ, ಅದೃಶ್ಯನಾದನು. ಇಂದು ಶ್ರೀರಾಮನ ಚಂದ್ರನ ಪಟ್ಟಾಭಿಷೇಕ. ಕೇಕೆಯ ನಗರದಿಂದ ಅಯೋಧ್ಯ ನಗರಕ್ಕೆ ಹೋಗುತ್ತಿರುವಾಗ ನೋಡಿದೆಯಾ ಮಾರ್ಗದುದ್ದಕ್ಕೂ ಅಪಶಕುನದ ಕಾಟಗಳು ನಮ್ಮನ್ನು ಕಾಡುತ್ತಿರುವುದು. ಇಂದು ಶ್ರೀರಾಮಚಂದ್ರನ ಸಂಭ್ರಮದಲ್ಲಿ, ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ಈ ಅಯೋಧ್ಯೆಯಲ್ಲಿ ನೋಡಿದೆಯಾ, ಸಂತೋಷವಿಲ್ಲ, ಸಂಭ್ರಮವಿಲ್ಲ, ಸಡಗರವಿಲ್ಲ, ಹರ್ಷೋಲ್ಲಾಸಗಳಿಲ್ಲ. ಈ ಅಯೋಧ್ಯೆಯು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ, ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಶತ್ರು, ಈ ಅಯೋಧ್ಯೆಯನ್ನು ನೋಡಿದರೆ ಕಾಯಗುದ್ದಾದಿಗಳು ವಾಸ ಮಾಡುವ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಸಹೋದರ, ಅಗ್ರಜ, ಹೀಗೆ ಏಕಾಗುತ್ತಿರಬಹುದು? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದಂತೆ
ಯಾವ ಅಮಂಗಳಕ್ಕಾಗಲಿ ಯಾವ ಭಯಕ್ಕಾಗಲಿ ಇದು ಕಾರಣವಲ್ಲ. ನಾವು ಈ ಕೂಡಲೇ ಪುರಪ್ರವೇಶ ಮಾಡೋಣ. ಪುರಪ್ರವೇಶ ಮಾಡಿ ನಮ್ಮ ತಾಯಿಯನ್ನು ಭೇಟಿಯಾಗೋಣ. ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಅಣ್ಣ. ಆಗಲಿ ಶತ್ರುಘ್ನ, ನೀನು ಹೇಳಿದಂತೆಯೇ ಆಗಲಿ. ಶೀಘ್ರವಾಗಿ ನಾವು ಮಾತೆಯನ್ನು ಕಂಡು ವಿಚಾರವೇನೆಂಬುದನ್ನು ಅರಿತುಕೊಳ್ಳೋಣ. ನಡೆ. ಅಯ್ಯೋ ಪಾಪಿ ಮಂತ್ರ, ನನ್ನ ಸೌಭಾಗ್ಯ ನಾಶಕ್ಕಾಗಿ ಮೃತ್ಯು ದೇವತೆ ಆಗಿ ಬಂದೆಯ. ಪತಿಯನ್ನಗಲಿ ಪರಲೋಕವಾಸಿಯಾದೆ, ಬಂಧು ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ದಹಿಯಲ್ಲಿ ಜೀವಿಸಲಿ ನನ್ನ ಕುಮಾರನ ಭರತನು. ಅಮ್ಮ, ನನ್ನ ಜನಕನೆಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರ ನೀಡಲಿ, ಏನೆಂದು ಉತ್ತರ ನೀಡಲಿ? ಅಮ್ಮ, ಅಮ್ಮ, ಜನನೇ, ಮಾತೆ, ಅಮ್ಮ, ಅಮ್ಮ. ಏನು, ನಾವು ಬಂದೊಡೆಯನೆ ನಮ್ಮನ್ನು ಆದರಿಸಿ ಸತ್ಕರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಮಾತೆ, ಜನನೇ, ಅಮ್ಮ, 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 ನೀನು ಇಲ್ಲೇ ಇರುವೆಯಾ? ಇದೋ ತಾಯಿ, ನಿನಗೆ ನಮಸ್ಕರಿಸುವು, ನಮ್ಮನ್ನು ಆಶೀರ್ವದಿಸು ಮಾತೆ. ನಿಮಗೆ ಮಂಗಳವಾಗಲಿ ಪುತ್ರನೇ, ಹೇಳಿ. ಅಮ್ಮ, ಏನಮ್ಮ ಇದು? ಏನು ತಾಯಿ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಪಾತಾಳಕ್ಕೆ ಬಿದ್ದಂತೆ ಕಾಣುತ್ತಿರುವುದಲ್ಲ ತಾಯಿ. ಏಕೆ ಏಕೆ ಏನಾಯಿತು? ಯಾವಾಗಲೂ ಸದಾ ನಿನ್ನ ಅಂತಃಪುರದಲ್ಲಿ ಇರುತ್ತಿದ್ದ ನನ್ನ ಪೂಜ್ಯ ಜನಕನಲ್ಲಿ. ಜನಕ, ಜನಕ, ರಾಮ ಲಕ್ಷ್ಮಣರೆಲ್ಲಮ್ಮ? ಸೀತಾ ಮಾತೆಯಲ್ಲಮ್ಮ? ಅಮ್ಮ, ಅವರೆಲ್ಲ ಎಲ್ಲಿ ತಾಯಿ? ಏನು ಅಮ್ಮ ಇಲ್ಲಿ? ಕುಮಾರ, ಇನ್ನೆಲ್ಲಿ ಆ ನಿಮ್ಮ ಜನಕ? ಏಕೆ? ನಿಮ್ಮ ಜನಕರು ನಮ್ಮ ಜನಕನು ಪರಲೋಕವಾಸಿಯಾದರು ಕುಮಾರ. ಅಯ್ಯೋ, ಬಾ
ಜನಕ ಜನಕ ಕಡೆಗೂ ನಮಗೆ ನಿಮ್ಮ ದರ್ಶನ ಭಾಗ್ಯವನ್ನು ನೀಡದೆ ಪರಲೋಕವಾಸಿಯಾದೆಯ ಜನಕ, ಪರಲೋಕವಾಸಿಯಾದೆಯ. ಹೇ ತಂದೆಯೇ, ಪೂಜ್ಯ ಜನಕನೇ, ಇದು ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆವು. ನಮ್ಮನ್ನು ಆಶೀರ್ವದಿಸು ಜನಕ, ನಮ್ಮನ್ನು ಆಶೀರ್ವದಿಸು. ಅಮ್ಮ, ಮಾತೆ, ಕುಮಾರ, ದುಃಖಿಸಿದರು ತಾಯಿ, ದುಃಖಿಸಿದರು ತಾಯಿ, ದುಃಖಿಸಿದಿರಿ. ಜನಕನ ಮರಣಕ್ಕೆ ಕಾರಣವಾದರೂ ಏನು ತಾಯಿ? ಜನಕನ ಮರಣಕ್ಕೆ ಕಾರಣವಾದರೂ ಏನು? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ ಕುಮಾರ. ಏನು ತಾಯಿ? ಜನಕನ ಮರಣಕ್ಕೆ ನೀನು ಕಾರಣಳೇ? ಹೌದು ಕುಮಾರ. ನೀನು ಹೇಗೆ ಕಾರಣಳಾಗುವೆ ತಾಯಿ? ನೀನು ಹೇಗೆ ಕಾರಣಳಾಗುವೆ? ಕುಮಾರ್, ಹಿಂದೆ ದೇವಾಸುರಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ಹೊರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕಂತಲೂ, 2ನೇ ವರಕ್ಕೆ ರಾಮಚಂದ್ರನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಪಿತೃವಾಕ್ಯವನ್ನು ಪರಿಪಾಲಿಸುವ ಸಲುವಾಗಿ ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ವನವಾಸಕ್ಕೆ ಹೊರಟು ಹೋದರು. ಪುತ್ರ ಶೋಕದಿಂದ ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ. ಏನೋ ಏನಂದೆ? ಶ್ರೀರಾಮಚಂದ್ರನಿಗೆ ಆಗಬೇಕಾಗಿದ್ದ ಪಟ್ಟಾಭಿಷೇಕವನ್ನ ನಿಲ್ಲಿಸಿ ನನಗಾಗಬೇಕೆಂತಲೂ? ಹೌದು ಕುಮಾರ. ಇನ್ನು ನನ್ನ ಆರಾಧ್ಯ ದೈವನಾದ ಶ್ರೀರಾಮಚಂದ್ರನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸವನ್ನು ಮಾಡಬೇಕೆಂದು ಕೇಳಿಕೊಂಡವಳು ಏ ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಹನುಮಾನ್? ಈ ಭರತನ ತಾಯಿಯೇ? ಅಲ್ಲ ಅಲ್ಲ, ಸಾಧ್ಯವೇ ಇಲ್ಲ. ನೀನು ಈ ಭರತನ ತಾಯಿಯಾಗಲು ಸಾಧ್ಯವೇ ಇಲ್ಲ. ನೀನು ಹೆಬ್ಬಾರಿ. ಅಯ್ಯೋ ಅಯ್ಯೋ ರಾಮಚಂದ್ರ, ಈ ಮಾರಿ ಉದರದಲ್ಲಿ ಈ ಮನುಜನು ಉದ್ಭವಿಸಿದರೆ ಈ ಭ್ರಷ್ಟ ನೀಚ ಕೈಕೆಯ ಉದರದಲ್ಲಿ ಈ ಭರತನ ಉತ್ಪತ್ತಿಯಾಯಿತೇ, ಈ ಭರತನ ಉತ್ಪತ್ತಿಯಾಯಿತೇ ಅಪ್ಪ. ಹೇ ರಾಘವ, ಹೇ ರಾಘವ, ನಿನಗೆ ಏನೆಂದು ಉತ್ತರವನ್ನು ಕೊಡಲಿ? ಏನೆಂದು ಉತ್ತರವನ್ನು ಕೊಡಲಿ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ ತಾಯಿ? ಮಾತೃವಾತ್ಸಲ್ಯದ ಪರಿವೇನಾದರೂ ನಿನಗೆ ಇದೆಯೇ? ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ? ಪಾಪಿ. ವಂಶನಾಶನವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ಶರೀರವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಭವನವನ್ನೇ ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ,
ಸವತಿ ದ್ರೋಹ, ಕುಮಾರ, ರಾಜದ್ರೋಹಗಳೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹಿ, ಈ ಭರತನು ಭ್ರಾತೃದ್ರೋಹಿ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನ ಮಾಡಿದೆ ಏಕೆ ತಾಯಿ? ಶಾಂತನಾಗು ಪುತ್ರ. ಈ ಭರತನನ್ನು ಭ್ರಾತೃದ್ರೋಹಿ ಮಾಡಿ ಭ್ರಾತೃದ್ರೋಹಿ ಎಂಬ ಛತ್ರದ ಕೆಳಗೆ ಕುಳ್ಳಿರಿಸಿ ನನ್ನನ್ನು ಮನ ಮಾಡಿದೆ ಏಕೆ ತಾಯಿ? ಏಕೆ? ಇಲ್ಲ ಇಲ್ಲ, ನೀನು ಬದುಕಿರಲೇಬಾರದು, ನೀನು ಬದುಕಿರಲೇಬಾರದು. ಒಂದು ವೇಳೆ ನೀನೇನಾದರೂ ಬದುಕಿದ್ದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ಕೂಡ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತಿಯಾಗುವುದು. ನೀನು ಬದುಕಿರಬಾರದು, ನೀನು ಬದುಕಿರಬಾರದು. ಏನು ಮಾಡಲಿ? ಈ ನನ್ನ ಖಡ್ಗದಿಂದ ನಿನ್ನನ್ನು ಕೊಂದು ಕ್ರೋಧಾಗ್ನಿಯನ್ನು ಶಾಂತ ಮಾಡಿಕೊಳ್ಳುವೆನು. ನನ್ನಲ್ಲಿರುವ ಕ್ರೋಧಾಗ್ನಿಯನ್ನು ಶಾಂತ ಮಾಡಿಕೊಳ್ಳುವೆನು. ಶತ್ರುಘ್ನ! ಅಣ್ಣ, ಶಾಂತನಾಗು. ಮಾತೆಯ ಕೊಲ್ಲುವರೆ ಮಾನಿತಾನೆ. ಅಗ್ರಜ, ಶಾಂತನಾಗು ಅಗ್ರಜ. ಮಾತೆಯ ಕೊಲ್ಲುವರೆ ಮಾನಿತಾನೆ. ನೀತಿವಂತನು ನೀನು ಶಾಂತನಾದೆ ಏಕೋ. ಅಗ್ರಜ, ನೀತಿವಂತನು ನೀನು ಶಾಂತನಾದೆ ಏಕೋ. ಮಾತೆಯ ಕೊಲ್ಲುವರೆ ಮಾನಿತಾನೆ. ನೀತಿವಂತನು ನೀನು ಪ್ರಾಂತನಾದೆ ಏಕೋ. ನೀತಿವಂತನು ನೀನು ಪ್ರಾಂತನಾದೆ ಏಕೋ. ಮಾತೆಯ ಕೊಲ್ಲುವರೆ ಮಾನಿತಾನೆ. ನಿನ ವಂಶ ಭೂಪನ ಅಗ್ರಜ, ನಿನ ವಂಶ ಭೂಪನ ಮನವರಿತವಳ. ನಿನ ವಂಶ ಭೂಪನ ಮನವರಿತವಳ. ನಿನ ವಂಶ ಭೂಪನ ಮನವರಿತವಳ. ಕುಲನಾಶ ಮಾಡಿ ಘನಕಾರ್ಯ ಗೈದವಳ. ಕುಲನಾಶ ಮಾಡಿ ಘನಕಾರ್ಯ ಗೈದವಳ. ಮಾತೆಯ ಕೊಲ್ಲುವರೆ ಮಾನಿತನೆ. ನೀತಿವಂತನು ನೀನು ಪ್ರಾಂತನಾದೆ ಏಕೋ. ನೀತಿವಂತನು ನೀನು ಪ್ರಾಂತನಾದೆ ಏಕೋ. ಮಾತೆಯ ಕೊಲ್ಲುವರೆ ಮಾತೆಯ ಕೊಲ್ಲುವರೆ ಮಾತೆಯ ಕೊಲ್ಲುವರೆ ಮಾನಿತನೆ. ಮಾನಿತನೆ ಮಾನಿತನೆ. ಅಗ್ರಜ, ಅಗ್ರಜ, ಶಾಂತನಾಗು. ಮಾತೃಹತ್ಯೆಯು ಮಹಾಪಾಪಕರ. ಮಾತಾಪಿತೃಗಳನ್ನು ಸಂಹಾರ ಮಾಡುವುದಾದರನ್ನು ಮಾಡಿದರೆ ಆ ಪಾಪವು ನಮ್ಮನ್ನು 7 ಜನ್ಮ ಪರ್ಯಂತರವಿದ್ದರೂ ಸಹ ಬಿಡಲಾರದು. ಆದ್ದರಿಂದ ನಾವು ಈ ಕೂಡಲೇ ಶ್ರೀರಾಮಚಂದ್ರರನ್ನು ಹುಡುಕಿ ಹೋಗೋಣ. ಹುಡುಕಿ ಕರೆತಂದು ಅವರಿಗೆ ಪಟ್ಟಾಭಿಷೇಕ ಮಾಡೋಣ. ಇಲ್ಲವಾದಲ್ಲಿ ಶ್ರೀರಾಮಚಂದ್ರರು ಹೇಳಿದಂತಾದರೂ ನಡೆದುಕೊಳ್ಳೋಣ. ನಡೆ ಅಣ್ಣ. ಆಗಬಹುದು ಶತ್ರುಘ್ನ, ಆಗಬಹುದು.
ನನ್ನ ಕ್ರೋಧಾಗ್ನಿಯನ್ನು ತಡೆದುಕೊಳ್ಳಲಾಗದೆ ಈ ರೀತಿಯಾಗಿ ವರ್ತಿಸಿದನು. ನಡೆ ಶತ್ರುಘ್ನ, ಶ್ರೀರಾಮನನ್ನು ಹುಡುಕಿ ತಂದು ಪಟ್ಟಾಭಿಷೇಕನನ್ನಾಗಿ ಮಾಡು. ಕುಮಾರ, ಭರತ ಕುಮಾರ, ನಿಲ್ಲು ಕೊಂದೆ. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನೀನಾದ್ರೂ ಪಟ್ಟಾಭಿಷೇಕನಾಗಿ ಸಿಂಹಾಸನವನ್ನೇರಿ ಈ ನಿನ್ನ ತಾಯಿಯ ಹೃದಯವನ್ನು ಸಂತೋಷಪಡಿಸಿ ಕುಮಾರ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ ತಾಯಿ? ಹೌದು ಕಂದ, ನಾನು ಪಟ್ಟಾಭಿಷಕ್ತನಾಗಬೇಕೆ? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ ರವಿಯಿಲ್ಲದ ಆಕಾಶ ಮಧುರೆಯಲ್ಕೆ ಅವಲಕ್ಷಣ ಇದಾಯ್ತೇ. ನಗಲಿ ಮಾತೆ ಸೀತೆಯ ನಗಲಿ ಭಾಗ್ಯರಹಿತವಾದೆವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನಿಗೆ ಇಲ್ಲವಾಯ್ತೇ. ರಾಮಚಂದ್ರ ರಾಮ ಏನು, ನರವರನಾದ ನನ್ನ ರಾಮನನ್ನು ನಗರದಿಂದ ಆಚೆಗೆ ಕಳುಹಿಸಿ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ಪತಿಯನ್ನೇ ಪರಲೋಕವಾಸಿಯನ್ನಾಗಿಸಿ ಈ ಭರತನಿಗೆ ಭ್ರಾತೃದ್ರೋಹಿ ಎಂಬ ಪಟ್ಟವನ್ನು ಕಟ್ಟಿ ಮಾಡಬಾರದ ಅಕೃತ್ಯಗಳನ್ನು ಮಾಡಿ ನಿಂತಿರುವ ನಿನ್ನ ಮುಖಾರವಿಂದವೇ ನೋಡುವುದೇ ಅಸಹ್ಯ. ಕುಮಾರ, ಶತ್ರುಘ್ನ, ಕುಮಾರ,